ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾವಂತೂ ಸೂಪರ್ ಆಗಿದ್ದೀವಿ. ನಮ್ಮ ಥರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಮ್ಮನೆಯಲ್ಲಿ ಕಳ್ಳ ಇದ್ದಾರೆ, ಗೊತ್ತಾ ನಿಮಗೆ? ಕಳ್ಳ ಯಾರಪ್ಪ ಅಂತ ಯೋಚನೆ ಮಾಡಿದ್ರಾ? ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ನೋಡಿ, ನನ್ನ ಹೃದಯ ಕದ್ದ ಕಳ್ಳ ಇವರು, ಹೃದಯ ಕದ್ದ ಚೋರ ಅಲ್ವಾ? ಅಲ್ವಾ? ನಿಜ ಹೇಳಿ, ನನ್ನ ಹೃದಯ ಕದ್ದ ಚೋರ ಇವರೇ ಅಲ್ವಾ? ಹಾಗಾಗಿ ಇವರನ್ನು ಕಳ್ಳ ಅಂತ ಕರಿತೀನಿ ನಾನು ಇವತ್ತು, ಸುಮ್ಮನೆ ತಮಾಷೆಗೆ. ಯಾಕಂದರೆ ಇವತ್ತು ನಾನು ಕಳ್ಳ ಅಂತ ವಿಷಯದ ಬಗ್ಗೆ ಒಂದು ಒಳ್ಳೆ ವಿಷಯನ ನಿಮ್ಮೊಟ್ಟಿಗೆ ಮಾತಾಡಬೇಕಾಗಿದೆ. ಮಧ್ಯ ಏನು ಗೊತ್ತಾ ಫ್ರೆಂಡ್ಸ್, ಮಧ್ಯ ಸ್ವಲ್ಪ ತಮಾಷೆನೂ ಕೊಡ್ತಿರ್ಬೇಕು, ಮಜಾ ಇರಬೇಕಲ್ವಾ? ನನ್ನ ಪಾಲಿಸಿ ಏನಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜನರನ್ನು ತಮಾಷೆ ಮಾಡ್ತಾ ಇರಬೇಕು, ಖುಷಿ ಪಡಿಸ್ತಾ ಇರಬೇಕು, ಆ ಥರ ನಮ್ಮ ಕ್ರಿಯೇಟಿವಿಟಿ ತೋರಿಸ್ತಿರ್ಬೇಕು. ಇದಿಷ್ಟ, ತಮಾಷೆಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ. ಇವತ್ತು ಒಂದು ಆರ್ಟಿಕಲ್ ಓದಿದ್ದೆ ನಾನು ಯಾವಾಗಲೂ ಹೇಳ್ತೀನಲ್ವ, ಒಳ್ಳೆ ಆರ್ಟಿಕಲ್ ಓದಿದರೆ ನಿಮ್ಮೊಟ್ಟಿಗೆ ನನಗೆ ಹಂಚ್ಕೊಳ್ಳೋಕ್ಕೆ ತುಂಬ ಇಷ್ಟ. ತುಂಬ ಜನರು ಓದಿರ್ಬೋದು, ಓದೇ ಇದ್ದವರು ಇದನ್ನು ನೋಡಿ ತಿಳ್ಕೊಳ್ತಾರಲ್ವ, ಕೇಳಿ ಖುಷಿ ಪಡ್ತಾರೆ, ತಮಾಷೆ ನಗುತ್ತಾರೆ. ಅದಕ್ಕಾಗಿ ನನಗೆ ಮಾಡಬೇಕು ಅನಿಸುತ್ತೆ. ಅಂಥ ಟೈಮಲ್ಲಿ ನಾನು ಈ ವಿಡಿಯೋವನ್ನು ಶುರು ಮಾಡ್ತೀನಿ. ನನಗೆ ಇವತ್ತು ಕಳ್ಳ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇತ್ತು. ಅದಕ್ಕೆ ನಿಮಗೆ ತಮಾಷೆ ಮಾಡಿದೆ. ನನ್ನ ಪಕ್ಕದಲ್ಲೇ ಕಳ್ಳ ಕೂತಿದ್ದಾರೆ, ನನ್ನ ಹೃದಯವನ್ನು ಕದ್ದ ಕಳ್ಳ. ಹಾಗೆ ನಿಮಗೆ ಅದನ್ನೇ ಹೇಳಬೇಕು ಅಂತ ನಾನು ವಿಡಿಯೋ ಶುರು ಮಾಡಿರೋದು. ನೋಡಿ, ಒಂದು ಒಳ್ಳೆ ತಮಾಷೆ ವಿಷಯ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದು ಸ್ಕೂಲಲ್ಲಿ ಟೀಚರ್ ಹೇಳಿದ್ರಂತೆ ಮಕ್ಕಳಿಗೆ, ಒಂದು ಹೈಸ್ಕೂಲ್ 8ನೇ ಕ್ಲಾಸ್ ಮಕ್ಕಳಿಗೆ, 8-9ನೇ ಕ್ಲಾಸ್ ಮಕ್ಕಳಿಗೆ ಒಂದು ನೀವು ಎಸ್ಸೆ ಪ್ರಬಂಧ ಬರೆಯಿರಿ, ಕಳ್ಳನ ಬಗ್ಗೆ, ಕಳ್ಳ ಅನ್ನೋದ್ರ ಬಗ್ಗೆ ಏನು ಬರೀತೀರಾ, ಪ್ರಬಂಧ ಬರೆಯಿರಿ ಅಂತ ಹೇಳಿದ್ರಂತೆ. ಒಂದು ಹುಡುಗ ಎಷ್ಟು ಚೆನ್ನಾಗಿ ಬರ್ದ ಅಂದರೆ, ಹೇಗೆ ಬರೆದಿದ್ದಾರೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹುಡುಗ ಬರೆದಿದ್ದಾನಂತೆ, ಕಳ್ಳರು ಅಂದರೆ ಎಲ್ಲರೂ ಒಂದು ಕದ್ದಿದ್ದಾನೆ ಇವನು, ಕಳ್ಳ ಅನ್ನೋ ಭಾವನೆಯಿಂದ ನೋಡ್ತೀರಿ. ಆದರೆ ಕಳ್ಳ ನಮ್ಮ ದೇಶದ ಆರ್ಥಿಕತೆ, ನಮ್ಮ ದೇಶದ ಇಕಾನಮಿ, ಆರ್ಥಿಕತೆನ ವೃದ್ಧಿಸಲಿಕ್ಕೆ ಕಳ್ಳರು ಭಾರಿ ಸಹಾಯಕಾರಿ. ಯಾಕಂದರೆ ನೋಡಿ, ಈಗ ಕಬೋರ್ಡ್, ಸೇಫ್ಟಿ ಲಾಕರ್ಸು, ಇದು ಲಾಕ್, ಮನೆಯ ಲಾಕ್, ಕೀ, ಇದನ್ನೆಲ್ಲ ಮಾಡುವಂತಹ ಕಂಪ್ನಿಗಳಿರ್ತವೆ. ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿರ್ತಾರೆ. ಹಾಗೆಯೇ ಅದನ್ನು ಮಾರುವಂತಹ ಈಗ ಇದು ಏನು ಶಾಪ್ಗಳು, ಎಷ್ಟೋ ಜನ ಅಲ್ಮೇರಾ ಶಾಪು, ಲಾಕರ್ ಶಾಪು, ಕೀಗಳದ್ದೇ ಮಾರುವಂತಹ ಶಾಪ್ಗಳನ್ನು ಇಟ್ಕೊಂಡಿರ್ತಾರೆ. ಎಷ್ಟು ಜನರ ಉದ್ಯೋಗ ಆಯ್ತಲ್ವ ಅದರಿಂದ. ನೋಡಿ, ಕಳ್ಳರೇ ಇಲ್ಲ ಅಂದರೆ ಇದು ಯಾವುದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರಾ, ತಯಾರಿಸ್ತಿದ್ರಾ? ಇಲ್ಲ ಅಲ್ವಾ? ಹಾಗಾಗಿ ನಮ್ಮ ಆರ್ಥಿಕತೆ ವೃದ್ಧಿಸೋಕ್ಕೆ ಕಳ್ಳರು ತುಂಬ ಸಹಾಯಕಾರಿ. ಅವರ ಕರ್ತವ್ಯವನ್ನು ನಾವು ಶ್ಲಾಘಿಸಲೇಬೇಕು ಅಂತ ಬರ್ದ ಅಂತೆ ಹುಡುಗ. ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ ಅವನು, ಅದರ ಒಟ್ಟಿಗೆ ಬರ್ದ ಅಂತೆ. ಈಗ ದೊಡ್ಡ ದೊಡ್ಡ ಮನೆಗಳು, ಅಪಾರ್ಟ್ಮೆಂಟ್ಗಳು, ಆಫೀಸ್ಗಳು, ಸ್ಕೂಲ್ಗಳು, ಕಾಲೇಜ್ಗಳು ಎಲ್ಲ ಸೆಕ್ಯೂರಿಟಿಗಳನ್ನು ಇಟ್ಕೊಂಡಿರ್ತಾರೆ ಅಲ್ವಾ? ಯಾಕೆ ಇಟ್ಕೊಂಡಿರ್ತಾರೆ? ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಒಳಗಡೆ ಕಳ್ಳರು ಬರದೇ ಇರಲಿ ಅಥವಾ ಏನಾದ್ರು ನಡೀದೇ ಇರಲಿ ಅಂತ ಸೇಫ್ಟಿಗೆ ಅಲ್ವಾ? ಸೇಫ್ಟಿಗಾಗಿ ಸೆಕ್ಯೂರಿಟಿ ಏಜೆನ್ಸಿಯಿಂದ ಸೆಕ್ಯೂರಿಟಿಗಳನ್ನು ಇಟ್ಕೊಂಡಿರ್ತಾರೆ. ಯಾಕೆ ಇಟ್ಕೊಂಡಿರ್ತಾರೆ? ಅದೇ ಕಳ್ಳರ ಭಯ ಆಗದೇ ಇರಲಿ, ಆಮೇಲೆ ಏನೋ ಅನಾಹುತಗಳಾಗದೇ ಇರಲಿ ಅನ್ನೋ ರೀತಿಗೂ ಇರುತ್ತೆ. ಈ ಹುಡುಗ ಬರೆದಿರೋದು ನೋಡಿ, ಅದರಿಂದ ಎಷ್ಟೊಂದು ಜನರಿಗೆ ಸೆಕ್ಯೂರಿಟಿ ಕೆಲಸ ಸಿಕ್ತು. ಸ್ಕೂಲು, ಕಾಲೇಜು, ಕಾಂಪ್ಲೆಕ್ಸು, ಆಫೀಸು, ಅಪಾರ್ಟ್ಮೆಂಟ್ಸು, ಮನೆಗಳು ಅಂತ ಎಲ್ಲ ಕಡೆಯಲ್ಲೂ ಸೆಕ್ಯೂರಿಟಿ ಏಜೆನ್ಸಿಗಳಿರೋದಕ್ಕೆ ಎಷ್ಟೊಂದು ಜನರಿಗೆ ಅದರಿಂದ ಉದ್ಯೋಗ ಸೃಷ್ಟಿ ಆಯ್ತಲ್ವಾ? ಕಳ್ಳರಿಲ್ಲ ಅಂದಿದ್ರೆ ಇದೆಲ್ಲ ಇರ್ತಿತ್ತಾ? ಇರ್ತಾನೆ ಇರಲಿಲ್ಲ. ಅಷ್ಟೊಂದು ಉದ್ಯೋಗನೇ ಇರ್ತಿರ್ಲಿಲ್ಲ, ಆ ಏಜೆನ್ಸಿಗಳೇ ಇರ್ತಿರ್ಲಿಲ್ಲ. ಹಾಗೆ ಈ ಕಳ್ಳರಿಂದ ನಮ್ಮ ಆರ್ಥಿಕತೆಗೆ ಎಷ್ಟೊಂದು ಸಹಾಯ ಆಯ್ತಲ್ವಾ? ಅವರನ್ನು ನಾವು ಶ್ಲಾಘಿಸಲೇಬೇಕು ಕಳ್ಳರನ್ನ ಅಂತ ಹುಡುಗ ಬರೆದಿದ್ದಾನಂತೆ. ಹಾಗೆ ಈಗ ಮನೆ ಕಟ್ಟುವಾಗ, ಮನೆಯನ್ನು ಭದ್ರವಾಗಿ ಕಟ್ಟಕ್ಕೆ ಗಾರೆ ಕೆಲಸದವರು, ಕಾರ್ಪೆಂಟರ್ಗಳು, ಮೆಟಲ್ಗಳನ್ನು ವಿಂಡೋ ಫಿಕ್ಸ್ ಮಾಡುವವರು ಎಲ್ಲ ಇರುತ್ತಲ್ವ. ಗ್ರಿಲ್ಲು, ಡೋರಿಗೆ ಗ್ರಿಲ್ಲು, ಬಾಗಿಲುಗಳು, ಆಮೇಲೆ ಕಿಟಕಿಗಳಿಗೆ ಸರಳುಗಳು ಎಲ್ಲ ಹಾಕ್ತೀವಲ್ವಾ? ಅದೆಲ್ಲ ಉದ್ಯೋಗ ಸೃಷ್ಟಿಯಾಗಿರೋದು ಕಳ್ಳರಿಂದನೇ ಅಂತೆ. ಯಾಕಂದರೆ ಕಳ್ಳರಿಲ್ಲ ಅಂತಾಗಿದ್ರೆ ಕಿಟಕಿಗಳಿಗೆ ಈಗೆಲ್ಲ ಫ್ರೆಂಚ್ ವಿಂಡೋಸ್ ಇರುತ್ತಲ್ವ, ಆ ಥರ ವಿಂಡೋಸು, ಗ್ರಿಲ್ ಇಲ್ಲ, ಈ ಸೇಫ್ಟಿ ಡೋರ್ ಇಲ್ಲ, ಯಾವುದರ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಂತೆ. ಹಾಗಾಗಿ ಕಳ್ಳರು ನಮ್ಮ ಆರ್ಥಿಕತೆಯಲ್ಲಿ ಎಷ್ಟೊಂದು ಸಹಾಯ ಮಾಡ್ತಾರೆ ಅಂದರೆ, ಇಷ್ಟೊಂದು ಕೆಲಸಗಳನ್ನು ಜನರಿಗೆ ಹೆಚ್ಚಾಗುವ ರೀತಿಯಲ್ಲಿ ಇಷ್ಟು ಕೆಲಸಗಳನ್ನು ನಮಗೆ ಸೃಷ್ಟಿಸಿಕೊಡೋದು ಕಳ್ಳರೆ ಅಂತೆ. ಆ ಹುಡುಗ ಬರ್ದಿರುವಂತಹ, ಅವನ ಬುದ್ಧಿಗೆ ಕೊಡಬೇಕಲ್ವಾ ಬರ್ದಿರುವಂತಹ ವಿಷಯಗಳು. ಇದನ್ನ ಓದುವಾಗಲೇ ನನಗೆ ಎಷ್ಟೊಂದು ನಗು ಬರ್ತಿತ್ತು ಗೊತ್ತಾ? ಹಾಗೆ ಈಗ ಕಳ್ಳರನ್ನ ಹಿಡಿಯಕ್ಕೆ ಕಳ್ಳರಿದ್ದಾರೆ ಅಂದಮೇಲೆ ಕಳ್ಳರನ್ನ ಹಿಡಿಯಕ್ಕೆ ಪೊಲೀಸರು, ಹಾಗೆ ಕಾಂಪ್ಲೆಕ್ಸ್ಗಳಲ್ಲಿ, ಆಫೀಸ್ಗಳಲ್ಲಿ, ಸ್ಕೂಲು ಕಾಲೇಜ್ಗಳಲ್ಲಿ CC ಕ್ಯಾಮರಾ,
ಆಮೇಲೆ ಮೆಟಲ್ ಡಿಟೆಕ್ಟರು, ಈ ಥರದ್ದೆಲ್ಲ ಫಿಕ್ಸ್ ಮಾಡಿರ್ತಾರಲ್ವಾ, ಅವುಗಳ ಉತ್ಪಾದನೆ, ಅವುಗಳ ಸೇಲ್ಸಿಗಾಗಿ ಶಾಪ್ಗಳು ಎಷ್ಟೊಂದು ಉದ್ಯೋಗ ನಿರ್ಮಿಸಿದ್ದಾರೆ ನೋಡಿ ಕಳ್ಳರಿಲ್ಲ ಅಂದರೆ ಇದೆಲ್ಲ ಇರ್ತಿತ್ತಾ? ಖಂಡಿತ ಇರ್ತಿರ್ಲಿಲ್ಲ. ಹಾಗಾಗಿ ಭದ್ರತಾ ವ್ಯವಸ್ಥೆ ಮನೆಗಳಿಗೆ, ಆಫೀಸ್ಗಳಿಗೆ, ಮತ್ತು CC ಕ್ಯಾಮರಾ ನಮಗೆ ಕಣ್ಣು ಹಿಡಿಯೋಕ್ಕೆ ಎಲ್ಲ ಕಡೆ ಫಿಕ್ಸ್ ಮಾಡ್ತಾರಲ್ವಾ, ಅದು ಕಳ್ಳರ ಭಯದಿಂದನೇ ಮಾಡೋದಲ್ವಾ. ಹಾಗಾಗಿ ಕಳ್ಳರಿಲ್ಲ ಅಂದರೆ ಇದೆಲ್ಲ ಇರ್ತಿತ್ತಾ? ಖಂಡಿತ ಇರ್ತಿರ್ಲಿಲ್ಲ. ಹಾಗಾಗಿ ಕಳ್ಳರು ನಮ್ಮ ದೇಶದ ಆರ್ಥಿಕತೆಯ ವೃದ್ಧಿ ಆಗಕ್ಕೆ ಬಹಳ ಸಹಾಯಕರು. ಹಾಗಾಗಿ ನಾವು ಅವರನ್ನು ಶ್ಲಾಘಿಸಲೇಬೇಕು ಅಂತ ಆ ಹುಡುಗ ಬರೆದಿದ್ದ. ಹಾಗೇನೆ ಈಗ ಕಳ್ಳರು ಸಿಕ್ಕಾಕೊಂಡ್ರು ಅಂತಾದವಾಗ ಪೊಲೀಸು ಕಂಪ್ಲೇಂಟ್ ಮಾಡೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೇಸೆಲ್ಲ ಆದಮೇಲೆ ಅದಿಲ್ಲಿ ಹೋಗುತ್ತೆ, ಕೋರ್ಟಿಗೆ ಹೋಗುತ್ತೆ. ಕೋರ್ಟಲ್ಲಿ ಲಾಯರ್ಸು, ಜಡ್ಜಸ್ಸು, ಪೊಲೀಸರು, ಈ ಡಿಪಾರ್ಟ್ಮೆಂಟ್ಗಳು ಎಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವರ ಉದ್ಯೋಗನೂ ಜಾಸ್ತಿ ಆಯಿತು. ಎಲ್ಲನೂ ಸೃಷ್ಟಿ ಮಾಡಿರೋದು ಈ ಕಳ್ಳರೆ. ಹಾಗಾಗಿ ಉದ್ಯೋಗ ಸೃಷ್ಟಿಲೂ ಕಳ್ಳರು ಭಾರಿ ಒಳ್ಳೆಯ ಮಹತ್ವದ ಸ್ಥಾನ ಪಡೆದಿದ್ದಾರೆ ಅಂತ ಆ ಹುಡುಗ ಬರೆದಿರ್ತಾನೆ. ಹಾಗೇನೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ರೋಡ್ಗಳಲ್ಲಿ ಅಲ್ಲಲ್ಲಿ ಈಗ ಯಾರೋ ಒಂದು ಕಳ್ಳರದ್ದು ವೆಹಿಕಲ್ ಬರ್ತಾ ಇದೆ ಅಂತ ಹಿಡಿಯಕ್ಕೆ ಅಂತ ಬ್ಯಾರಿಕೇಡ್ಸ್ ಅಂತೆ, ವಾಕಿ ಟಾಕಿ, ಇಂಥ ಕಂಪನಿಗಳು ಇವುಗಳನ್ನು ಉತ್ಪಾದನೆ ಮಾಡುವಂಥದ್ದು, ಅವುಗಳ ಸೇಲ್ಸು. ಹಾಗಾಗಿ ಎಷ್ಟೊಂದು ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಆಯ್ತಲ್ವಾ ಕಳ್ಳರಿಂದ. ನೀವು ಕಳ್ಳರು ಅಂತೀರಾ, ಎಷ್ಟೊಂದು ಆರ್ಥಿಕತೆಗೆ ಸಹಾಯ ಮಾಡ್ತಾರೆ ನೋಡಿ ಅಂತ ಬರೆದಿದ್ದಾನೆ ಹುಡುಗ. ಹಾಗೇನೆ ಪೊಲೀಸ್ ಅಂದಮೇಲೆ ಪೊಲೀಸರಿಗೆ ಓಡಾಡೋಕ್ಕೆ ಬೈಕ್ಗಳು, ಸೈಕಲ್ಗಳು, ಯೂನಿಫಾರ್ಮು, ಅವರ ಟೊಪ್ಪಿ, ಶೂಸು ಅಂತೆಲ್ಲ ಇರುತ್ತಲ್ವಾ, ಅದೆಲ್ಲವೂ ಸೃಷ್ಟಿಯಾಗಿರೋದು ಕಳ್ಳರಿಂದನೇ ಅಂತೆ. ಅಂದರೆ ಕಳ್ಳರನ್ನು ಹಿಡಿಲಿಕ್ಕಾಗಿ ಪೊಲೀಸರು ಅಲ್ಲ, ಹುಡುಗ ಬರೆದಿರುವಂಥ ಪೊಲೀಸರು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಬೇಕು ಹಾಗಂತಲ್ಲ. ಅಂದರೆ ಆ ಹುಡುಗನ ಥಿಂಕಿಂಗ್ ನೋಡಿ ಪೊಲೀಸರು. ಹಾಗಾಗಿ ಪೊಲೀಸರು ಅಂತ ಎಲ್ಲ ವಸ್ತುಗಳು, ಅವರ ಯೂನಿಫಾರ್ಮು, ಶೂಸು, ಬೈಕು, ಸೈಕಲ್ಲು, ವೆಹಿಕಲ್ಲು, ಅವರದ್ದು ಜೀಪು, ಇಂಥದ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಲ್ಲಿ ಎಷ್ಟೊಂದು ಜನರಿಗೆ ಕೆಲಸ ಸಿಕ್ಕಿರತ್ತೆ, ಎಷ್ಟೊಂದು ವ್ಯವಹಾರ ಆಗತ್ತೆ, ಆ ಕಂಪ್ನಿಗಳಿಗೆ ಬಿಸ್ನೆಸ್ ಆಗತ್ತೆ, ಆ ಅಂಗಡಿಗಳ ಓನರ್ಗಳಿಗೆ ಬಿಸ್ನೆಸ್ ಆಗತ್ತೆ, ಎಲ್ಲ ಕಳ್ಳರಿಂದನೇ ಸಾಧ್ಯ ಅಂತ ಆ ಹುಡುಗ ಬರೀತಾನೆ. ಹಾಗೇನೆ ಕಳ್ಳರನ್ನು ಪೊಲೀಸರು ಹಿಡಿದ್ರು, ಎಲ್ಲ ಮಾಡಿದ್ಮೇಲೆ ಕಳ್ಳರನ್ನು ಎಲ್ಲಿ ಕಳಿಸ್ತಾರೆ? ಜೈಲಿಗೆ ಅಲ್ವಾ. ಜೈಲು ಬಿಲ್ಡಿಂಗ್ಗಳು, ಜೈಲು ರೂಮ್ಗಳು, ಜೈಲು ಲಾಕ್ಗಳು, ಜೈಲು ಕಬ್ಬಣದ ಇದು ಹಾಕಿರುವಂತಹ ರೂಮ್ಗಳು, ಜೈಲು ವಾರ್ಡನ್ನು, ಜೈಲಿನ ಫುಡ್ಡು, ಈ ಥರ ಅಂತ ಹೇಳ್ಕೊಂಡು ಜೈಲಲ್ಲೂ ಎಷ್ಟೊಂದು ಜನರಿಗೆ ಉದ್ಯೋಗ ಸೃಷ್ಟಿಯಾಯಿತು ಕಳ್ಳರಿಂದನೇ ಅಲ್ವಾ ಅವೆಲ್ಲ. ಹಾಗಾಗಿ ಕಳ್ಳರು ನೋಡಿ ನಮ್ಮ ಆರ್ಥಿಕತೆಗೆ ಅಷ್ಟೊಂದು ಸಹಾಯ ಮಾಡ್ತಾರೆ. ಕಳ್ಳರನ್ನು ಯಾರು ಆ ರೀತಿ ನೋಡ್ಕೊಳ್ಳೇಬಾರ್ದು. ನೀವು ತಿಳ್ಕೊಳ್ಬೇಕು, ಕಳ್ಳರು ಅಂತ ತಿಳ್ಕೊಂಡ್ರು ದೇಶದ ಆರ್ಥಿಕತೆಗೆ ಅವರದ್ದು ಎಷ್ಟೊಂದು ಸಹಾಯ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕು ಅಂತ ಆ ಹುಡುಗ ಅವನ ಪ್ರಬಂಧದಲ್ಲಿ, ಎಸ್ಸೆಯಲ್ಲಿ ಬರಿತಾ ಹೋಗ್ತಾನೆ. ಹಾಗೆ ಈಗ ಮೊಬೈಲ್ ಕಳ್ಳರು ಆಯಿತಾ, ಚಿನ್ನ, ಮೊಬೈಲು, ಅದು ಇದು ಕದ್ದಿದ್ದಾರೆ ಅಂತ ಇಟ್ಕೊಳ್ಳಿ. ಜನರು ಹೊಸ ಮೊಬೈಲನ್ನು ಪರ್ಚೇಸ್ ಮಾಡ್ತಾರೆ ಅಲ್ವಾ. ಹಾಗಾಗಿ ಮೊಬೈಲ್ಗಳು ಇಂಥದ್ದೆಲ್ಲ ಕದ್ದಾವಾಗ ಹೊಸ ಸೇಲ್ಸ್ ಆಗುತ್ತೆ, ಹೊಸ ಮೊಬೈಲ್ಗಳನ್ನು ಜನ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಆ ಶಾಪ್ ಅವರಿಗೂ ವ್ಯವಹಾರ ಆಗತ್ತೆ, ವ್ಯಾಪಾರ ಆಗತ್ತೆ. ಅದು ಒಂದು ನಮ್ಮ ದೇಶದ ಆರ್ಥಿಕತೆಗೆ ತುಂಬ ಒಳ್ಳೆಯದೇ ಅಂತ ಆ ಹುಡುಗ ಅವನ ಪ್ರಬಂಧದಲ್ಲಿ ಬರೀತಾನೆ. ನಾನು ಅವನ ಬ್ರೈನನ್ನೇ ಯೋಚನೆ ಮಾಡ್ತೀನಿ. ನನಗೆ ಸಾಧ್ಯನೇ ಇಲ್ಲ, ಇಷ್ಟೊಂದು ಯೋಚನೆ ಬರೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಅಷ್ಟೊಂದು ಬುದ್ಧಿವಂತಿಕೆ ಉಪಯೋಗಿಸಿ ಬರೆದಿದ್ದಾನೆ ನೋಡಿ ಆ ಹುಡುಗ. ಹೀಗೆ ಸುಮಾರು ವಿಷಯಗಳ ಬಗ್ಗೆ ಆ ಹುಡುಗ ಅವನ ಎಸ್ಸೆಯಲ್ಲಿ ಬರಿತಾ ಹೋಗ್ತಾನಂತೆ. ಕಳ್ಳರು ಅಂತ ತಿಳ್ಕೊಳ್ಬೇಡಿ, ಕಳ್ಳರಿಂದಲೇ ದೇಶದ ಆರ್ಥಿಕತೆ ಎಷ್ಟೊಂದು ಬೆಳೆಯುತ್ತೆ ಅಂತ ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾ ಹೋದಂತೆ. ಅದನ್ನೆಲ್ಲ ಅವನ ಎಸ್ಸೆನ ಓದ್ತಾ ಹೋದ ಟೀಚರಿಗೆ ಅಬ್ಬಬ್ಬಬ್ಬಬ್ಬಬ್ಬಾ, ಈ ಎಂಥ ಬುದ್ಧಿವಂತಿಕೆ ಈ ಹುಡುಗಂದು, ಅವನು ಹೇಳಿದ್ರಲ್ಲಿ ತಪ್ಪಿದೆಯಾ? ನಾವು ಕಳ್ಳ ಅನ್ನುವ ವಿಷಯದ ಬಗ್ಗೆ ಪ್ರಬಂಧ ಬರೀರಿ ಅಂತ ಹೇಳಿದರೆ ಕಳ್ಳರು ಡೇಂಜರು, ಕಳ್ಳರು ಮನೆಗೆ ಬಂದು ಚಿನ್ನ ಎಲ್ಲ ಅಪಹರಿಸ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಬರೆದಿರೋ ಮಕ್ಕಳು. ಇವನು ಈ ಥರನೂ ಬರೆದಿದ್ದಾನಲ್ಲ, ಇವನಿಗೆ ನಾನು 10ರಲ್ಲಿ 10 ಮಾರ್ಕ್ ಕೊಡದೆ 1/4 ಮಾರ್ಕು ಕಳಿಯೋಕ್ಕೆ ಸಾಧ್ಯ ಇಲ್ವಲ್ಲ. 100ಕ್ಕೆ 100 ಸತ್ಯ ಅಲ್ವಾ, ಅವ್ನು ಬರೆದಿರೋದ್ರಲ್ಲಿ ಸುಳ್ಳಂತೂ ಇಲ್ವಲ್ಲ. 100ಕ್ಕೆ 100 ಸತ್ಯ ಅಂತ ಟೀಚರ್ ಅವನಿಗೆ 10 ಔಟ್ ಆಫ್ 10 ಕೊಟ್ಬಿಟ್ರಂತೆ. ನಾನಾಗಿದ್ರು 10 ಔಟ್ ಆಫ್ 10 ಕೊಡ್ತಾ ಇದ್ದೆ ಫ್ರೆಂಡ್ಸ್ ಅಲ್ವಾ. ಎಷ್ಟು ಚೆನ್ನಾಗಿ ಬರೆದಿದ್ದಾನೆ, ನನಗಂತೂ ಓದಿ ತುಂಬ ಇಷ್ಟ ಆಯಿತು. ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸಿ ಬರೆದಿದ್ದಾನಲ್ವಾ. ಹಾಗಾಗಿ ನಿಮ್ಮೊಟ್ಟಿಗೆ ಇಂಥ ವಿಷಯಗಳಿದ್ರೆ ನನಗೆ ಹಂಚ್ಕೊಳ್ಳೋಕ್ಕೆ ತುಂಬ ಇಷ್ಟ. ಹಾಗಾಗಿ ನಾನು ಹಂಚ್ಕೊಳ್ಬೇಕು. ಯಾರಾದರೂ ನಾನು ಓದಿದವರು ಇದ್ದೀರಾ ಇದನ್ನು? ಆ ಹುಡುಗನ ಬುದ್ಧಿವಂತಿಕೆಗೆ ನಿಮಗೂ ನಗು ಬಂದಿರ್ಬೋದಲ್ವಾ? ಹೇಗೆ ಬುದ್ಧಿವಂತಿಕೆ ಅಲ್ವಾ? ಭಾರಿ ಬುದ್ಧಿವಂತಿಕೆಯಿಂದ ಬರೆದಿದ್ದಾನೆ ಹುಡುಗ. ಭಾರಿ ಬುದ್ಧಿವಂತಿಕೆ, ಅದೇ ಸಾಮಾನ್ಯದ ಇಂಟೆಲಿಜೆನ್ಸ್ ಅಲ್ಲ, ಒಂದು ಅಷ್ಟು ಬುದ್ಧಿವಂತಿಕೆಯಿಂದ ಬರೆದಿದ್ದಾನೆ. ಹಾಗೆ ಆ ಕಳ್ಳನ ವಿಷಯ ಓದಿದ್ದೆ ಅಲ್ಲ, ಓದಿದವಾಗ ನನಗನ್ನಿಸ್ತು ನನ್ನ ಈ ವಿಡಿಯೋವನ್ನು
ನನ್ನ ಪಕ್ಕದಲ್ಲಿ ಕೂತಿರುವ ನನ್ನ ಹೃದಯ ಕದ್ದ ಕಳ್ಳನಿಂದನೇ ಶುರು ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ವಾ ಅಂತ ನಾನು ನನ್ನ ಹೃದಯ ಚೋರು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಈ ವಿಡಿಯೋ ಮಾಡಿದ್ದೆ. ಅದಕ್ಕೆ ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.